ಡಾಕ್ಟರ್ ಮಲ್ಲಿಕಾರ್ಜುನ್ ಎನ್ ಅಂತ. ನಾನು ಮುಸ್ಕಿನ ಜೋಳದ ರೋಗಶಾಸ್ತ್ರಜ್ಞನು. ಮುಸ್ಕಿನ ಜೋಳದಲ್ಲಿ ಬೇಸಾಯ ಶಾಸ್ತ್ರ ಹೇಗೆ ಮಾಡಬೇಕು, ತಳಿಗಳ ಬಗ್ಗೆ ಮಾಹಿತಿ ಬಗ್ಗೆ ಡಾಕ್ಟರ್ ಮಹಾದೇವ್ ಅನ್ನೋರು ತಮಗೆ ಮಾಹಿತಿ ಕೊಟ್ಟಿದ್ದಾರಾಗಲೇ. ಈಗ ನಾನು ಮುಸ್ಕಿನ ಜೋಳದಲ್ಲಿ ಯಾವ ರೋಗ ಮತ್ತು ಕೀಟಗಳು ಬರ್ತವೆ, ಅವುಗಳ ಸಮಗ್ರ ಹತೋಟಿ ಹೇಗೆ. ಈಗ ತಮಗೆ ಗೊತ್ತಿರ್ಬೋದು, ಎಲ್ಲ ಬೆಳೆಗಳಲ್ಲೂ ಈ ರೋಗಗಳ ಹಾನಿ ಜಾಸ್ತಿಯಾಗಿ ಈ ಇಳುವರಿ ಕುಂಠಿತ ಆಗ್ತಾ ಇದೆ. ಅಂದ್ರೆ ಮುಸ್ಕಿನ ಜೋಳದಲ್ಲಿ ಬೆಳೆಯ ವಿವಿಧ ಹಂತದಲ್ಲಿ ರೋಗಗಳು ಕಾಣಿಸಿಕೊಳ್ತವೆ. ಅದರಲ್ಲಿ ಸಸ್ಯದ ಒಂದು ಪ್ರಾರಂಭಿಕ ಹಂತ ಅಂದ್ರೆ ಬಿತ್ತನೆಯಾದ 20ರಿಂದ 25 ದಿನಗಳು, ಅದರಲ್ಲಿ ನಿಮಗೆ ಕೇದಿಗೆ ರೋಗ ಅಥವಾ ಬೂಜು ರೋಗ ಅಂತೀವಿ. ಇದು ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಕಾಣಿಸಿಕೊಳ್ತದೆ. ನಾವು ತಳಿಗಳ ಬಗ್ಗೆ ಮಾಹಿತಿಯನ್ನ ಡಾಕ್ಟರ್ ಮಹಾದೇವ್ ಅವರು ಕೊಟ್ಟಿದ್ದಾರೆ. ನೀವು ಇಲ್ಲಿ ಪ್ರತ್ಯಕ್ಷದ ಮೂಲಕ ನಮ್ಮಲ್ಲಿ ಬಂದು ನಮ್ಮಲ್ಲಿ ತಾವು ಕಾಣಬಹುದು. ನೀವು ಎಲೆ ಅಂಗಮ ರೋಗ ಹೆಂಗಿರುತ್ತೆ, ಬೂಜು ರೋಗ ಹೆಂಗಿರುತ್ತೆ, ಸಮಗ್ರ ಹತೋಟಿ ಕ್ರಮಗಳು ಯಾವ ರೀತಿ ನೀವು ನಿರ್ವಹಿಸಬಹುದು, ನಮ್ಮ ತಾಂತ್ರಿಕತೆಗಳು ಹೆಂಗೆ ಉಪಯೋಗಿಸ್ಕೋಬಹುದು, ನಿಮ್ಮ ಆರ್ಥಿಕತೆ ಹೆಂಗೆ ಸದೃಢಪಡಿಸಬಹುದು, ಈಗ ತಳಿಗಳ ಬಗ್ಗೆ ಯಾವ ಇಳುವರಿ ಮಟ್ಟ ಹೆಚ್ಚಿರ್ತಕ್ಕಂಥ ತಳಿಗಳು ಯಾವಿದಾವೆ ಮುಸ್ಕಿನ ಜೋಳದಲ್ಲಿ, ಅದರ ಒಂದು ರೋಗನಿರೋಧಕ ತಳಿ ಶಕ್ತಿ ಏನಿದೆ, ಅದು ಪ್ರತ್ಯಕ್ಷತೆ ಮೂಲಕ ನಾವು ಅದನ್ನ ನಿಮ್ಗೆ ತೋರಿಸ್ತೀವಿ. ಕೃಷಿ ಮೇಳದಲ್ಲಿ ತಾವು ಎಲ್ಲಾ ರೈತ ಬಾಂಧವರು ಈ ಒಂದು ಕೃಷಿ ಮೇಳಕ್ಕೆ ಭೇಟಿ ನೀಡಿ ದಯವಿಟ್ಟು ಇಂಥದನ್ನ ಸದುಪಯೋಗ ಪಡಿಸಿಕೊಂಡು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂತ ನಾನು ಈ ಒಂದು ಇದನ್ನ ಮುಗಿಸ್ತೀನಿ. ಧನ್ಯವಾದಗಳು.